ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಪಲ್ ಲೈಫ್ ವಿತ್ ಪವಿ. ನಮ್ಮಮ್ಮ ಮತ್ತು ನನ್ನ ಮಗಳು ಬೆಳಗ್ಗೆನೆ ಎಳೆ ಬಿಸಿಲನ್ನ ಕಾಯ್ತಾ ಇದ್ರು. ನನಗೆ ನಮ್ಮೂರಲ್ಲಿದ್ದರೆ ಬೆಳಗ್ಗೆನೆ ಎಳೆ ಬಿಸಿಲು ಕಾಯೋದು ಮತ್ತು ಸಂಜೆ 6 ಗಂಟೆ ನಂತರ ಒಂದು ವೆದರ್ ಇರುತ್ತೆ ಗೊತ್ತಾ, ಮುಸ್ಸಂಜೆ. ನನಗದು ತುಂಬಾ ಇಷ್ಟ. ಸೊ ನಮ್ಮ ಮನೇಲಿ ಬೆಳಗ್ಗೆನೆ ಎಳೆ ಬಿಸಿಲನ್ನ ಕಾಯ್ತಿರ್ತಾರೆ. ನನ್ನ ಮಗಳನ್ನ ಡೈಲಿ ನಾನು ಬೆಳಗ್ಗೆ ಬಿಸಿಲು ಕಾಯಿಸ್ತೀನಿ ಸ್ವಲ್ಪನಾದರೂ. ಸೊ ಇವಾಗ ತಾನೇ ಎದ್ದು ಬಿಸಿಲು ಕಾಯ್ತಾ ಇದ್ರು ಅಮ್ಮ ಮತ್ತು ಪಾಪು. ಇದೇ ನಮ್ಮೂರು ನೋಡಿ. ಇನ್ನು ಬೆಳಗ್ಗೆನೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ನ ಮಾಡ್ತಾ ಇದ್ದೆ. ನಮ್ಮಪ್ಪ ರಾಮನಗರಕ್ಕೆ ಬೆಳಗ್ಗೆನೆ ಹೊರಟು ಬಿಡ್ತಾರೆ. ಟಿಫನ್ ಕೂಡ ಮಾಡಿಲ್ಲ ಇವತ್ತು. ಸೊ ಅದಕ್ಕೋಸ್ಕರ ಅವ್ರಿಗೆ ಏನಾದರೂ ಡೈಲಿ ಒಂದು ಜ್ಯೂಸ್ ಏನಾದರೂ ಕುಡಿತಾರೆ. ಒಂದು ಕಷಾಯ ಆಗಿರ್ಬೋದು, ಅಥವಾ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು, ಅಥವಾ ಜೀರಿಗೆ ಮತ್ತು ಚಕ್ಕೆ ಎಲ್ಲ ಹಾಕಿ ಕಷಾಯ ಏನಾದರೂ ಒಂದು ನಮ್ಮಪ್ಪ ಕುಡಿತಾರೆ. ಸೊ ಅವ್ರಿಗೆ ಏನಾದರೂ ಒಂದು ಹೆಲ್ದಿ ಡ್ರಿಂಕ್ಸ್ ಬೆಳಗ್ಗೆನೆ ಮಾಡಿಕೊಡ್ತೀವಿ. ಇವತ್ತು ನಾನು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ನ ಮಾಡಿಕೊಡ್ತಾ ಇದ್ದೆ. ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ತುಂಬಾ ಒಳ್ಳೆಯದು, ದೊಡ್ಡವ್ರಿಗಾಗಿರ್ಬೋದು, ಚಿಕ್ಕವ್ರಿಗಾಗಿರ್ಬೋದು. ಮತ್ತು ನಮಗೆ ಹೇರ್ ಫಾಲ್, ಯಾರಿಗೆ ಜಾಸ್ತಿ ಹೇರ್ ಫಾಲ್ ಇರುತ್ತೆ, ಸೊ ಅವ್ರಿಗೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ನ ಡೈಲಿ ಕುಡಿಯೋದ್ರಿಂದ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ. ಹಾಗೆ ನಮ್ಮಪ್ಪಂಗೆ ಸ್ವಲ್ಪ ಬಿ ಪಿ ಶುಗರ್ ಎಲ್ಲ ಇದೆ. ಸೊ ಅವ್ರಿಗೆ ಹೆಲ್ತ್ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ, ಅವರು ಬಿ ಪಿ ಶುಗರ್ನೆಲ್ಲ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಅವರು ಏನಾದರೂ ಒಂದು ಈ ರೀತಿ ಒಂದು ಜ್ಯೂಸ್ನ ಕುಡಿತಾರೆ. ಅದರಲ್ಲೂ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ತುಂಬಾ ಒಳ್ಳೆಯದು ನೋಡಿ. ಈ ರೀತಿ ಮಾಡಿದ್ದೀನಿ ನಾನು. ಅದಕ್ಕೆ ಏನೂ ಹಾಕಿಲ್ಲ, ಜಸ್ಟ್ ಬೆಟ್ಟದ ನೆಲ್ಲಿಕಾಯಿ ಏನಿದೆ ಅದನ್ನ ಸೀಡ್ನ ತೆಗೆದ್ಬಿಟ್ಟು ಅದನ್ನ ಮಿಕ್ಸಿ ಜಾರಲ್ಲಿ ಅಥವಾ ಜ್ಯೂಸ್ ಜಾರಲ್ಲಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ರುಬ್ಕೊಂಡು ಅದಕ್ಕೆ ನೀರನ್ನು ಸೇರಿಸಿ ಅದಕ್ಕೆ ಸ್ವಲ್ಪ ಹಾಗೆ ಕುಡಿದ್ರೂ ಆಗುತ್ತೆ. ಬಟ್ ನಾನು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಸೇರಿಸ್ತೀನಿ. ಇಲ್ಲಾಂದರೆ ಬರೀ ಉಪ್ಪೇ ಹಾಕಿ ಕೊಡ್ತೀನಿ ನಮ್ಮ ಅಪ್ಪನಿಗೆ. ಏನಕ್ಕೆ ಅಂದರೆ ಹಾಗೆ ಕುಡಿಯೋಕ್ಕೆ ಸ್ವಲ್ಪ ಕಸರೆ ಥರ ಅನಿಸುತ್ತೆ, ಕಹಿ ಥರ. ಸೊ ಸ್ವಲ್ಪ ಉಪ್ಪನ್ನ ಹಾಕಿದ್ರೆ ಆರಾಮಾಗಿ ಕುಡಿದ್ಬಿಡ್ಬೋದು. ಸೊ ಅದಕ್ಕೆ ಅವ್ರಿಗೆ ಸ್ವಲ್ಪನೇ ಉಪ್ಪನ್ನ ಹಾಕಿ ಜ್ಯೂಸನ್ನ ಮಾಡಿಕೊಡ್ತೀನಿ. ಸೊ ನೀವು ಅಷ್ಟೇ, ಯಾರಿಗಾದ್ರೂ ಏರ್ ಫಾಲ್ ಇದೆ ಅಂತೆಲ್ಲ ಇದ್ದರೆ ಸೊ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನ ಕುಡಿಬೋದು. ಇದರಿಂದ ಬೆಳಗ್ಗೆನೆ ನಾವು ಕುಡಿಯೋದ್ರಿಂದ ನಮ್ಮ ಬಾಡಿ ಡಿಟಾಕ್ಸ್ ಆಗುತ್ತೆ. ಅಂತಂದರೆ ಬಾಡಿಲಿ ಯಾವುದೇ ರೀತಿ ಕೆಟ್ಟ ಅಂಶಗಳು ಇರೋದಿಲ್ಲ, ನಮ್ಮ ಬಾಡಿನ ನೀಟಾಗಿ ಕ್ಲೀನ್ ಮಾಡುತ್ತೆ ಅಂತ ಹೇಳ್ಬೋದು. ಇವಾಗ ಅಪ್ಪ ಹೊರಟ್ರು. ನನ್ನ ಹಸ್ಬೆಂಡ್ ಕೂಡ ಬಂದಿದ್ರು ಇವತ್ತು. ಅವ್ರು ಇನ್ನೂ ಮಲ್ಕೊಂಡಿದ್ರು, ಇನ್ನೂ ಎದ್ದಿರಲಿಲ್ಲ. ಸೊ ಇವಾಗ ನೋಡಿ ನನ್ನ ಮಗಳು ಆಟ ಆಡ್ತಾ ಇದ್ಲು. ಆಮೇಲೆ ನನ್ನ ಹಸ್ಬೆಂಡು ಓಡ್ತಾರೆ. ಅವಳು ಬೆಳಗ್ಗೆನೆ ಓಡ್ತಾ ಇದ್ರು. ಅವ್ರು ಇರೋದು ಬೆಂಗಳೂರಲ್ಲಿ, ಸದ್ಯಕ್ಕೆ ನಾವಿರೋದು ಊರಲ್ಲಿ, ಸೊ ರಾಮನಗರದಲ್ಲಿ. ಸೊ ನನ್ನ ಹಸ್ಬೆಂಡು ಸ್ಯಾಟರ್ಡೆ ಸಂಡೇ ರಜಾ ಇರುತ್ತೆ ಅವ್ರ ಆಫೀಸು. ಸೊ ಅವ್ರು ಸ್ಯಾಟರ್ಡೆ ಸಂಡೇ ಊರಿಗೆ ಬರ್ತಾರೆ. ಇವಾಗ ಏನು ನೋಡ್ತಿದ್ದೀರಾ ಅಲ್ವಾ, ಇದು ಬಂದು ನಿಮ್ಗೆ ಹಳ್ಳಿನಲ್ಲಿ ನೋಡಕ್ ಮಾತ್ರ ಸಾಧ್ಯ. ಅದು ಎಲ್ಲ ಹಳ್ಳಿನಲ್ಲೂ ಅಲ್ಲ, ಕೆಲವೊಂದು ಕಡೆ ನಮ್ಮ ಕಡೆ ಬರ್ತಾರೆ ಇವರು. ನಾವು ಇವ್ರನ್ನ ಜಾರ್ಬೂರ್ ದಮ್ಮ ಅಂತಾರೆ. ಅಂದ್ರೆ ಅದು ಒಂದು ದೇವ್ರು. ಅವ್ರಿಗೆ ಪೂಜೆ ಮಾಡಿ ಊರಿಗೆ ಒಂದು ಹೆಣ್ಣು ದೇವರನ್ನ ಒಂದು ಬುಟ್ಟಿನಲ್ಲಿ ಇಟ್ಕೊಂಡು ತಗೊಬರ್ತಾರೆ. ಸೊ ಅವ್ರಿಗೆ ಏನಂತಂದ್ರೆ ನಾವು ಒಂದ್ ಸ್ವಲ್ಪ ನಮ್ಮ ಕೈಲಿ ಏನಾಗುತ್ತೆ ಅಕ್ಕಿ ಅಥವಾ ರಾಗಿ ಹಿಟ್ಟು ಏನಾದರೂ ಒಂದು ಕೊಟ್ಟು, ಅಥವಾ ರುಪೀಸ್ 5 ರೂಪೀಸ್ 10 ರೂಪೀಸ್ ಈಗ ನಿಮ್ಮ ಕೈಲಿ ಏನಾಗುತ್ತೆ ಅದನ್ನ ಕೊಟ್ಟು ನಮಸ್ಕಾರ ಮಾಡ್ಕೊಂಡ್ರೆ ಏನೋ ಒಂದು ಪಾಸಿಟಿವ್ ಎನರ್ಜಿ ಅಂತ. ಸೊ ಮಕ್ಕಳುಗಳೆಲ್ಲ ಇದ್ರೆ ಸೊ ಅವ್ರಿಗೂ ಕೂಡ ನಮಸ್ಕಾರ ಮಾಡಿ ಕುಂಕುಮ ಎಲ್ಲ ಇಡ್ತಾರೆ. ಸೊ ಇವಾಗ ನಮ್ಮಮ್ಮ ನಮ್ಮ ಪಾಪಕ್ಕೆ ತೋರ್ಸಕ್ಕೆ ಅಂತ ಕರ್ಕೊಂಡು ಹೋದ್ರು. ಇನ್ನೂ ಡೀಟೇಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇವಾಗ ವಿಡಿಯೋ ಹಾಕ್ತೀನಿ ನೋಡಿ. ಇದು ಲಾಸ್ಟ್ ಟೈಮ್ ಬಂದಿದ್ರು. ಸೊ ಯಾವ ತರ ಇರುತ್ತೆ, ಏನ್ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡಿ. ಪೂಜೆಗೆ ಹಸರಿಲ್ಲ ಪೂಜೆಗೆ ಮಾತನಾಡವ್ವ ತಾಯಿ ಬರುವಮ್ಮ.
ಸೊ ಈ ರೀತಿ ಇರುತ್ತೆ. ಆವಾಗವಾಗ ಊರಿಗೆ ಬರ್ತಾ ಇರ್ತಾರೆ ಇವರು. ಡೈಲಿ ಏನು ಬರಲ್ಲ, ಸ್ವಲ್ಪ ದಿನಕ್ಕೆ ಒಂದ್ಸಲ ಬಂದು ಈ ಥರ ಎಲ್ಲ ನಡೆಯುತ್ತೆ. ಸೊ ಹೋಗ್ತಾರೆ. ಇವಾಗ ನನ್ನ ಹಸ್ಬೆಂಡು ಓಡ್ತಾ ಇದ್ದಾರೆ. ಇನ್ನೇನು ಟಿಫನ್ ಮಾಡಿದ್ವಿ, ದೋಸೆ. ಸೊ ತಿನ್ಕೊಂಡು ಇವಾಗ ಹೊರಡ್ತಾ ಇದ್ದಾರೆ. ಹೊರಡೋಕೆ ಮುಂಚೆ ನನ್ನ ಮಗಳನ್ನ ಎತ್ಕೊಂಡು ಆಟ ಆಡಿಸ್ತಾ ಇದ್ದಾರೆ. ಸೊ ಅವ್ರಿಗೆ ಅವಳಿದ್ರೆ ಅವ್ರನ್ನ ಬಿಟ್ಟು ಹೋಗಕ್ಕೆ ಇಷ್ಟ ಆಗಲ್ಲ ಅಂತ ಹೇಳ್ತಿರ್ತಾರೆ. ಸೊ ಅವಳ ಜೊತೆ ಆಟ ಆಡಿಕೊಂಡು ಹೊರಡ್ತಾರೆ ಇವಾಗ. ಓಕೆ, ಬಾಯ್ ಬಾಯ್. ಓಡ್ತಾ ಇದ್ರು ಅವ್ರು. ಇವಾಗ ಬೈಕ್ ಸ್ಟಾರ್ಟ್ ಮಾಡಿದ ತಕ್ಷಣ ನನ್ನ ಮಗಳು ಶುರು ಮಾಡ್ತಾಳೆ, ಬರ್ತೀನಿ ಅಂತ ಕೈಯೆಲ್ಲ ಹಿಂಗೆ ಮಾಡ್ತಾಳೆ. ಇನ್ನು ಮಾತಾಡೋಕ್ಕೆ ಬರಲ್ಲ, 10 months ಅಷ್ಟೇ ಅವಳಿಗಿನ್ನು. ಸೊ ಕೈಯೆಲ್ಲ ಹಿಂಗೆ ಮಾಡ್ತಿರ್ತಾಳೆ, ನಾನು ಹೋಗ್ತೀನಂತ. ಸೊ ಅವರು ಹೊರಟ್ರು. ಇವತ್ತು ಥರ್ಸ್ಡೇ ಆಗಿತ್ತು, ಗುರುವಾರ ಆಗಿರೋದ್ರಿಂದ ಬೆಳಿಗ್ಗೆನೇ ಪೂಜೆ ಎಲ್ಲ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ಹಸ್ಬೆಂಡು ಹೊರಡೋಕ್ಕೆಲ್ಲ ಲೇಟ್ ಆಯಿತು. ಸೊ ಅವರು ಹೋದ್ಮೇಲೆ ನಾನೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು, ನನ್ನ ಮಗಳು ಇದ್ದರೆ ಯಾವ ಕೆಲಸನೂ ಆಗಲ್ಲ. ಸೊ ಇವಾಗ ಮನೆ ಒರೆಸೋಣ ಅಂತ ಹೇಳ್ಬಿಟ್ಟು ಮನೆ ಒರೆಸ್ತಾ ಇದ್ದೀನಿ. ನಾನು ಇನ್ನೂ ಟಿಫನ್ ಕೂಡ ಮಾಡಿರಲಿಲ್ಲ. ನನ್ನ ಮಗಳಿಗೆ ಸ್ವಲ್ಪ ತಿನ್ನಿಸಿ ಮಲಗಿಸಿ ಇವಾಗ ಮನೆ ಒರೆಸ್ತಾ ಇದ್ದೀನಿ. ಮನೆ ಎಲ್ಲ ಒರೆಸಿ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಇವಾಗ ಪೂಜೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಪೂಜೆಗೆ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ ಮುಂಚೆಗೇನೆ. ನಾನು ಒಂದೊಂದು ಸಲ ಏನು ಮಾಡ್ತೀನಿ ಅಂತಂದರೆ, ನಮ್ಮ ಮನೇಲಿದ್ದರೆ, ಅಂದರೆ ನನ್ನ ಮನೇಲಿ ನಾನು ಬೆಂಗಳೂರಲ್ಲಿದ್ದರೆ ಏನು ಮಾಡ್ತೀನಿ ಅಂದರೆ, ನೈಟೇ ಎಲ್ಲ ನಾನು ರೆಡಿ ಮಾಡ್ಕೊಬಿಡ್ತೀನಿ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ, ಫೋಟೋ ಎಲ್ಲ ಒರೆಸಿ ಪ್ರತಿಯೊಂದನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಬೆಳಗ್ಗೆ ಬೇಗ ಪೂಜೆ ಆಗ್ಬಿಡುತ್ತೆ. ಬಟ್ ಇಲ್ಲಿ ಹಂಗಾಗಲ್ಲ. ಅಮ್ಮನ ಮನೇಲಿ ಸಾಮಾನೆಲ್ಲ ಏನೂ ತೊಳೆದಿಲ್ಲ, ಹಾಗೆ ಎಲ್ಲ ಹೂವು ಮೊದಲು ಏನು ಹೂವು ಹಾಕಿದ್ದೆ ಅದನ್ನೆಲ್ಲ ತೆಗೆದು ಹಾಗೆ ದೇವ್ರ ಮನೆ ಎಲ್ಲ ಒರೆಸ್ಕೊಂಡು ದೀಪ ಹಚ್ಚಿ, ಸ್ವಲ್ಪ ಹೂವು ಇತ್ತು ಹಿಂದೆನೇ ನಮ್ಮ ಮನೆ ಹತ್ರನೇ ಸ್ವಲ್ಪ ಹೂವು ಇರುತ್ತೆ, ಹೂವು ಮತ್ತು ತುಳಸಿ. ನಾನು ಏನೂ ಇಲ್ಲ ಅಂತಂದರೆ ತುಳಸಿ ಇರುತ್ತೆ, ಕಿತ್ಕೊಂಡು ಬಂದು ರಾಯರಿಗೆ ಹಾಕ್ತೀನಿ. ಅದೇ ಅಲ್ವಾ ರಾಯರಿಗೆ ತುಂಬ ಇಷ್ಟ. ಸೊ ನಾನು ಏನು ಮಾಡ್ತೀನಿ, ತುಳಸಿನ ಕಿತ್ಕೊಂಡು ಬಂದು ಹಾಕ್ಬಿಡ್ತೀನಿ. ಬೆಂಗಳೂರಲ್ಲಿ ಅಂತಂದರೆ ನಾವು ಮನೆಯಿಂದ ಆಚೆ ಹೋದ ತಕ್ಷಣನೇ ಸಿಕ್ಬಿಡುತ್ತೆ. ಹೂವು ಎಲ್ಲ ಹತ್ರನೇ ಇರುತ್ತೆ, ಎಲ್ಲ ಮನೆ ಹತ್ರ ಬರ್ತಾರೆ, ಸಿಕ್ಬಿಡುತ್ತೆ. ಬಟ್ ಇಲ್ಲಿ ನಮ್ಮ ಮನೆ ಹತ್ರ ಏನಾದರೂ ಗಿಡ ಹಾಕೊಂಡಿದ್ರೆ ಹೂವು ಇರುತ್ತೆ, ಇಲ್ಲ ಅಂತಂದರೆ ಇಲ್ಲಿ ಸಿಗಲ್ಲ. ನಾವು ರಾಮನಗರಕ್ಕೆ ಹೋಗ್ಬೇಕಾಗತ್ತೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ತುಳಸಿ ಗಿಡ ಇದೆ ನಮ್ಮ ಮನೆ ಹತ್ರ, ತುಂಬಾ ತುಳಸಿ ಗಿಡ ಇದೆ. ಸೊ ನನಗೆ ಹೂವು ಇಲ್ಲ ಅಂತಂದರೆ ನಾನು ತುಳಸಿನ ಹಾಕ್ಬಿಟ್ಟು ಪೂಜೆ ಮಾಡಿಬಿಡ್ತೀನಿ. ಇವತ್ತು ನಮ್ಮ ಗಿಡದಲ್ಲೇ ಸ್ವಲ್ಪ ಇಷ್ಟು ಹೂವು ಸಿಕ್ತು ಮತ್ತು ತುಳಸಿ ಸಿಕ್ತು. ಸೊ ಇದನ್ನೇ ಹಾಕಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಬೇಗ ಬೇಗ ಪೂಜೆನ ಮುಗಿಸ್ಕೊತಾ ಇದ್ದೀನಿ. ಆಲ್ರೆಡಿ 9:30 10 ಗಂಟೆ ಆಗಿಬಿಟ್ಟಿತ್ತು. ನಮ್ಮಮ್ಮನೂ ಕೆಲ್ಸಕ್ಕೆ ಹೋಗಿದ್ರು, ನನ್ನ ಮಗಳು ಮಲ್ಕೊಂಡಿದ್ಲು. ಸೊ ಅವಳು ಎದ್ದೇಳಷ್ಟರಲ್ಲಿ ನಾನು ಪೂಜೆ ಎಲ್ಲ ಮುಗಿಸಿ ನಾನು ಕೂಡ ಟಿಫನ್ ಮಾಡಬೇಕಾಗಿತ್ತು. ನಾನು ಗುರುವಾರ ರಾಯರಿಗೆ ಪೂಜೆ ಮಾಡೋದಂತಂದರೆ ಬೆಳಿಗ್ಗೆ ಟಿಫನ್ ಮಾಡೋಕ್ಕೆ ಮುಂಚೆನೇ ಪೂಜೆ ಮಾಡ್ಕೊಬಿಡ್ತೀನಿ. ಬಟ್ ಇವಾಗ ಮಗು ಬಂದಮೇಲೆ ಸ್ವಲ್ಪ ನನಗೆ ಅದು ವೇರಿ ಆಗ್ತಾ ಇದೆ. ಯಾಕೆಂದರೆ ನನ್ನ ಪಾಪುಗೆ ಬ್ರೆಸ್ಟ್ ಮಿಲ್ಕ್ ಕೊಡೋದ್ರಿಂದ ನಾನು ಟಿಫನ್ ಮಾಡಲೇಬೇಕು. ಸೊ ಇವಾಗ ಏನು ಮಾಡ್ತೀನಿ ಅಂತಂದರೆ, ದೀಪ ಹಚ್ಚಿ ಪೂಜೆ ಮಾಡಿ ನಾನೇನಿದೆ ಅದು ಮಾಡ್ಕೊತೀನಿ. ಬಟ್ ನಾನು ರಾಯರ ನಾಮಲೇಖನವನ್ನು ಕೂಡ ಬರಿತೀನಿ. ಅಂದರೆ ಮುಂಚೆ ಡೈಲಿ ಬರಿತಾ ಇದ್ದೆ ಬಟ್ ಇವಾಗ ಹೆಂಗಾಗಿದೆ ಅಂತಂದರೆ, ನನಗೆ ಈ ಥರ ಪಾಪು ಮಲ್ಕೊಂಡಾಗೆ ನಾನೆಲ್ಲ ಮುಗಿಸ್ಕೋಬೇಕು ಕೆಲಸ ಎಲ್ಲ. ಸೊ ಅವಳು ಎದ್ಮೇಲೆ ನನಗೇನು ಮಾಡೋಕ್ಕೆ ಬಿಡೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಲೇಟಾಗಿ ಆಮೇಲೆ ಬರೆಯೋಣ ಅಂತ ಹೇಳ್ಬಿಟ್ಟು ನಾನು ಪುಸ್ತಕಗಳನ್ನೆಲ್ಲ ತರಿಸ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಒಂದು 25 ಪುಸ್ತಕಗಳು ತರಿಸಿಟ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲೇ ದೇವ್ರ ಮನೆಯಲ್ಲೇ ಇಟ್ಕೊಂಡಿದ್ದೀನಿ. ಒಂದು 5 ಬುಕ್ಸ್ ಬರೆದಿದ್ದೀನಿ ಕೂಡ. ಏನು ಮಾಡ್ತೀನಿ ಅಂತಂದರೆ, ಈ ಥರ ಏನಾದರೂ ಟೈಮ್ ಇದೆ ಅಂತಂದರೆ ಗುರುವಾರ ಕೂತ್ಕೊಂಡು ಬರಿತೀನಿ. ಸೊ ನೀವು ಅಷ್ಟೇ ಯಾರಾದರೂ ರಾಯರ ನಾಮಲೇಖನ ಪುಸ್ತಕ ಬರಿಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಬರೀರಿ, ತುಂಬ ಒಳ್ಳೆಯದಾಗುತ್ತೆ. ಆ ಪುಸ್ತಕ ಎಲ್ಲಿ ತರಿಸ್ಕೋಬೇಕು ಏನು ಅಂತ ನಾನು ವಿಡಿಯೋ ಕೂಡ ಮಾಡಿದ್ದೀನಿ. ಸೊ ನೀವು ವಿಡಿಯೋನ ನೋಡಿ, ನೀವು ಕೂಡ ವಿಡಿಯೋನ ನೋಡಿ ಅದನ್ನು ನಾನು ಹಾಕಿದ್ದೀನಿ. ರಾಯರ ನಾಮಲೇಖ ಪುಸ್ತಕ ಅದ್ರ ಬಗ್ಗೆ ವಿಡಿಯೋನ ಮಾಡಿ ಹಾಕಿದ್ದೀನಿ. ಸೊ ನೀವು ಕೂಡ ಪುಸ್ತಕನ ತರಿಸ್ಕೊಂಡು ಪ್ರತಿ ಗುರುವಾರ, ನಿಮಗೆ ಡೈಲಿ ಬರೆಯೋಕ್ಕಾಗಲಿಲ್ಲ ಅಂದರೂ ಕೂಡ ಪ್ರತಿ ಗುರುವಾರ ನೀವು ಬರೆದ್ರೂ ಕೂಡ ಆಗುತ್ತೆ. ಮತ್ತು ಟೈಮ್ ಇಲ್ಲ ಅಂತ ಹೇಳೋರು, ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಬರಿಬೋದು. ನೀವು ಗುರುವಾರನೇ ಬರಿಬೇಕು, ಇಲ್ಲೇ ಬರಿಬೇಕು ಅಂತೆಲ್ಲ ಏನೂ ಇಲ್ಲ. ನೀವು ಆಫೀಸಲ್ಲಿ ಇದ್ದೀರಾ, ಒಂದು ಟೈಮ್ ಇದೆ, ನಿಮಗೆ ಒಂದು ಅರ್ಧ ಗಂಟೆ ಟೈಮ್ ಇದೆ, ನಾನು ಅವಾಗ ಬರಿತೀನಿ ಅಂತಂದರೆ ನೀವು ಅವಾಗಲೂ ಕೂಡ ಬರಿಬೋದು. ರಾಯರನ್ನ ನೆನೆಸ್ಕೊಳ್ಳೋಕ್ಕೆ ಇದೇ ಟೈಮ್ ಬೇಕು ಅಂತ ಏನೂ ಇಲ್ಲ. ಸೊ ನಿಮ್ಗೆ ಯಾವಾಗ ಫ್ರೀ ಸಿಗುತ್ತೆ ಆವಾಗ ನೀವು ಈ ಪುಸ್ತಕನ ಬರಿಬೋದು. ಸೊ ನಾನು ವಿಡಿಯೋನ ಹಾಕಿದ್ದೀನಿ, ನೀವು ನೋಡಿ.
ಸೊ ನಾನು ಇವಾಗ ದೀಪ ಎಲ್ಲ ಹಚ್ಚಿ ಪೂಜೆನ ಮಾಡ್ತಾ ಇದ್ದೀನಿ. ಆದಷ್ಟು ಗುರುವಾರ ಈ ರೀತಿ ಒಂಥರ ಪೂಜೆ ಮಾಡೋದ್ರಿಂದ ಏನೋ ಒಂಥರ ಮನಸ್ಸಿಗೆ ತುಂಬಾನೇ ನೆಮ್ಮದಿ ಅಂತ ಅನ್ಸುತ್ತೆ. ತುಂಬ ಖುಷಿ ಆಗುತ್ತೆ. ದಿನ ಚೆನ್ನಾಗಿರುತ್ತೆ ಪೂಜೆಯಿಂದ ಸ್ಟಾರ್ಟ್ ಮಾಡೋದ್ರಿಂದ. ಒಂಥರ ರಾಯರ ಭಕ್ತರಿಗೆಲ್ಲ ಗುರುವಾರ ಒಂಥರ ಹಬ್ಬ ಥರನೇ ಇರುತ್ತೆ. ನಮ್ಮಮ್ಮಂಗೆ ಲಕ್ಷ್ಮೀ ಪೂಜೆ ಮಾಡೋದಂದ್ರೆ ಇಷ್ಟ. ನಮ್ಮಮ್ಮ ಲಕ್ಷ್ಮೀ ಪೂಜೆನ ಮುಂಚೆ ನಾವು ಚಿಕ್ಕ ಮಕ್ಕಳಿದ್ದಾಗಿಂದನೂ ಮಾಡ್ತಾರೆ. ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಚೆನ್ನಾಗಿ ನಮ್ಮಮ್ಮ ಮಾಡ್ತಾರೆ. ಸೊ ಅವ್ರು ಏನು ಮಾಡ್ತಾರೆ, ಈ ಕಳಶದಲ್ಲಿ ಯಾವಾಗಲೂ ಈ ರೀತಿ ಲಕ್ಷ್ಮಿನ ಇಟ್ಟಿರ್ತಾರೆ. ಸೊ ಈ ಥರ ನಮ್ಮ ದೇವ್ರ ಮನೆ ಇದೆ ಅಮ್ಮನ ಮನೇಲಿ. ಸೊ ನನ್ನ ಮಗಳು ಇನ್ನೂ ಮಲ್ಕೊಂಡಿದ್ಲು. ಸೊ ಅಷ್ಟರಲ್ಲಿ ನಾನು ಟಿಫನ್ ಮಾಡ್ಕೊಬೇಡ ಅಂತ ಹೇಳ್ಬಿಟ್ಟು ಬಂದೆ. ಪೂಜೆ ಎಲ್ಲ ಆಯಿತು. ಪಾಪು ಮಲ್ಕೊಂಡಿದ್ದಾಳೆ. ಇವಾಗ ನಾನು ಟಿಫನ್ ಮಾಡಬೇಕು. ಅದಕ್ಕೆ ದೋಸೆ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಬೆಳಿಗ್ಗೆ ನನ್ನ ಹಸ್ಬೆಂಡ್ ಹೊರಟರು ಟಿಫನ್ ಮಾಡಿಕೊಂಡು. ನಮ್ಮ ಅಪ್ಪನೂ ಹೋದರು ರಾಮನಗರಕ್ಕೆ. ನಮ್ಮಮ್ಮನೂ ಕೆಲ್ಸಕ್ಕೆ ಹೋದರು ಟಿಫನ್ ಎಲ್ಲ ಮಾಡಿಕೊಂಡು. ಸೊ ನಮ್ಮೊಬ್ಬಳು ಮಾಡಿಲ್ಲ. ನನಗೆ ಗುರುವಾರ ಪೂಜೆ ಮಾಡಿದ್ರೆ ಬೆಳಿಗ್ಗೆನೇ ಏನೋ ಒಂಥರ ಸಮಾಧಾನ, ನೆಮ್ಮದಿ. ಬೆಂಗಳೂರಲ್ಲಿದ್ದರೆ ಇನ್ನೊಂದು ಸ್ವಲ್ಪ ಬೇಗನೆ ಮಾಡಿಬಿಟ್ಟಿರ್ತೀನಿ. ಯಾಕೆಂದರೆ ಬೆಳಿಗ್ಗೆ ನಮ್ಮ ಹಸ್ಬೆಂಡ್ ಬೇಗ ಕೆಲ್ಸಕ್ಕೆ ಹೋಗ್ತಾರೆ. ಅವ್ರು ಹೋಗೋ ಅಷ್ಟರಲ್ಲಿ ನಾನು ಪೂಜೆ ಎಲ್ಲ ಮಾಡಿಕೊಂಡು ಬೆಳಿಗ್ಗೆ ಅವರು 9 ಗಂಟೆ 10 ಗಂಟೆ ಕೆಲ್ಸಕ್ಕೆ ಹೋದ್ರು. ಅವರು ಕೆಲ್ಸಕ್ಕೆ ಹೋಗೋ ಅಷ್ಟರಲ್ಲಿ ನಾನು ಬೆಳಿಗ್ಗೆ ಬೇಗನೆ ಎದ್ಬಿಟ್ಟು ಪೂಜೆ ಎಲ್ಲ ಮಾಡಿ ಟಿಫನ್ ಎಲ್ಲ ಮಾಡಿ ಇಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟಿರ್ತೀನಿ. ಬಟ್ ಇಲ್ಲಿ ಸ್ವಲ್ಪ ಕಷ್ಟ. ಅಲ್ಲಿ ನಾವಿಬ್ಬರೇ ಇರೋದಲ್ವ, ಸೊ ಅದಕ್ಕೆ ಹಂಗಾಗುತ್ತೆ. ಬಟ್ ಇಲ್ಲಿ ಆ ಥರ ಆಗಿಲ್ಲ. ಕಸ ಗುಡಿಸಿ ಮನೆ ಒರೆಸೋದಕ್ಕೇ ತುಂಬ ಟೈಮ್ ತೊಗೊಳುತ್ತೆ ಬೆಳಿಗ್ಗೆ ಹೊತ್ತು ನನಗಂತೂ. ಆನ್ ಮಾತಾದೆ ಪಾಪು, ಪಾಪು ಆನ್ ಮಾತಾದೆ. ಕಲ್ಲ ಆಕೆ ನೀನು ಎದ್ದಿರೋದು ಅವಾಗಲೇ ಅಷ್ಟೇ ನಿದ್ದೆ ಅವಳು. ಎದ್ಬಿಟ್ಲು ಅವಾಗಲೇ. ಒಂದೇನಂದರೆ ಅವಳು ಯಾವಾಗ ಎದ್ರೂ ಅಳಲ್ಲ. ಎದ್ದು ಸುಮ್ಮನೆ ಆಟ ಆಡ್ತಿರ್ತಾಳೆ, ಇಲ್ಲ ನಾನು ಹೋದ್ರೆ ನಗ್ತಾಳೆ, ಏನು ಮಾತಾಡಿಸ್ತಾಳೆ, ಆದರೆ ಅಳಲ್ಲ. ತುಂಬ ಹೊತ್ತು ನಾವು ಬಂದಿಲ್ಲ ಅಂದರೆ ಮಾತ್ರ ಅಳ್ತಾಳೆ ಅಷ್ಟೇ. ಇಲ್ಲ ಎದ್ದಿದ ತಕ್ಷಣ ಯಾವತ್ತೂ ಅಳಲ್ಲ ಅವಳು. ಪಾಪುಗೆ ಸರಿನ ಕೊಡ್ತೀನಿ, ರಾಗಿ ಸರಿ ಮಾಡಿಕೊಡ್ಬೇಕು. ಸೊ ಅದಕ್ಕೋಸ್ಕರ ಬಿಸಿನೀರನ್ನ ಕಾಯಕ್ಕಿಟ್ಟಿದ್ದೀನಿ. ಇವಾಗ ನಮ್ಮೂರಲ್ಲಿ ನೋಡಿ ಬೆಳಿಗ್ಗೆ ಈ ಟೈಮಲ್ಲಿ ಯಾರೂ ಇರಲ್ಲ. ಒಂದು 11 ಗಂಟೆ 12 ಗಂಟೆ ಟೈಮಲ್ಲಿ ಯಾರೂ ಇರಲ್ಲ. ಎಲ್ಲರೂ ಬೆಳಗ್ಗೆನೇ ಕೆಲ್ಸಕ್ಕೆ ಹೋಗಿರ್ತಾರೆ. ತೋಟದ ಹತ್ರ ಹೊಲದ ಹತ್ರ ಹೋಗ್ಬಿಟ್ಟಿರ್ತಾರೆ. ನೋಡಿ ಊರೆಲ್ಲ ಫುಲ್ ಖಾಲಿ ಇದೆ. ನಮ್ಮ ಪಾಪು ಇಲ್ಲಿ ನಮ್ಮ ಚಿಕ್ಕಪ್ಪ ಅವರು ಎತ್ಕೊಂಡು ಹೋಗಿರೋ ನಮ್ಮ ಪಕ್ಕದ ಮನೆಯೇ, ನಮ್ಮಪ್ಪ ಅವರ ತಮ್ಮನ ಮನೆಯೇ ಇದು. ಸೊ ಅಲ್ಲಿದ್ಲು ಅವಳು. ಅವಳಿಗೆ ಅಷ್ಟರಲ್ಲಿ ಸರಿ ಮಾಡಿದ್ನಲ್ಲ ತಿನ್ಸೋಣ ಅಂತ ಹೇಳ್ಬಿಟ್ಟು ಎತ್ಕೊಬರಕ್ಕಂತ ಹೋಗ್ತಾ ಇದ್ದೀನಿ. ಸೊ ಕಾಂಪೌಂಡಿಂದ ಆ ಕಡೆ ಇರೋದು ನಮ್ಮ ಮನೆ, ಈ ಕಡೆ ಇರೋದು ಚಿಕ್ಕಪ್ಪ ಅವ್ರ ಮನೆ. ಅವಳು ಇಲ್ಲಿ ಆಟ ಆಡ್ತಾ ಇದ್ಲು. ಸೊ ಅವಾಗ ಎತ್ಕೊಂಡ್ಬರ್ತಾರೆ ಎಲ್ಲರೂ ಆಟ ಆಡ್ಸಕ್ಕೆ ಅವಳನ್ನ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿದ್ಲು ಇವಾಗ ಸರಿ ತಿನ್ಸಕ್ಕೆ ಅಂತ ಹೇಳ್ಬಿಟ್ಟು ಎತ್ಕೊಂಡು ಹೋಗಕ್ಕಂತ ಬಂದೆ. ಸೊ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪ ಆಟ ಆಡ್ತಾಳೆ ಅವ್ರ ಜೊತೆ. ಎಲ್ಲಿ ಬೇಕಂದ್ರೂ ಇರ್ತಾಳೆ, ಏನು ಗಲಾಟೆ ಮಾಡಲ್ಲ, ಆಟ ಆಡ್ಕೊಂಡಿರ್ತಾಳೆ. ನಾನೇ ಬೇಕು ಅಂತೆಲ್ಲ ಏನು ಆಟ ಮಾಡಲ್ಲ. ಸದ್ಯಕ್ಕೆ ಅವಳು ಆಟ ಆಡ್ಕೊಂಡು ಇರ್ತಾಳೆ. ಸೊ
ಸೊ ಹಾಗೆ ಒಂದು 5 ನಿಮಿಷ ಅವ್ರ ಜೊತೆ ಮಾತಾಡಿಕೊಂಡು ನಾನು ಕೂಡ ಆಂಟಿ ಏನೋ ಹೇಳ್ತಾ ಇದ್ರು ನಮ್ಮ ಆಂಟಿ. ಸೊ ಅವ್ರ ಜೊತೆ ಒಂದು 5 ನಿಮಿಷ ಮಾತಾಡಿಕೊಂಡು ಆಮೇಲೆ ಎತ್ಕೊಂಡು ಬಂದೆ. ಇವ್ರ ಮನೇಲಿ ಏನಂತಂದರೆ ಸ್ವಲ್ಪ ತಣ್ಣಗಾಗುತ್ತೆ ವೆದರು, ಸೊ ಅವಳಿಗೆ ಅಲ್ಲಿರೋಕ್ಕೆ ಇಷ್ಟ. ಸೊ ಇವಾಗ ಸರಿ ತಿನ್ನಿಸ್ತಾ ಇದ್ದೀನಿ. ನಾನು ಇವಳಿಗೆ ಮನೇಲೇ ಮಾಡ್ಕೊಂಡಿರೋಂಥ ರಾಗಿ ಸರಿನ ಕೊಡ್ತೀನಿ. 2 ಟೈಮ್ ಕೊಡ್ತೀನಿ. 1 ಟೈಮ್ ಸ್ವಲ್ಪ ರೈಸ್ ತಿನ್ನಿಸ್ತೀನಿ, ಅಂದರೆ ಚೆನ್ನಾಗಿ ಬೇಯಿಸಿ ಸ್ಮ್ಯಾಶ್ ಮಾಡಿ ಕೊಡ್ತೀನಿ. ರೈಸ್ನ ಮೆತ್ತಗೆ ಮಾಡಿ ಸಾಫ್ಟಾಗಿ ಅದನ್ನು ಚೆನ್ನಾಗಿ ತಿಂತಾಳೆ. ಮತ್ತು ರಾಗಿ ಸರಿನೂ ಕೊಡಬೇಕು. ಸೊ ಅದಕ್ಕೋಸ್ಕರ 1 ಟೈಮ್ ರಾಗಿ ಸರಿ, 1 ಟೈಮು ಅದನ್ನು ಕೊಡ್ತೀನಿ. ಮಧ್ಯೆ ಒಂದೇನಾದರೂ ಫ್ರೂಟ್ಸ್ ಏನಾದರೂ ಕೊಡ್ತೀನಿ. ತಿನ್ಸೋದಕ್ಕೇ ತುಂಬ ಟೈಮ್ ಆಗುತ್ತೆ. 1 ಅವರ್ ಆಗುತ್ತೆ ಅವಳಿಗೆ ತಿನ್ಸೋಕ್ಕೇ. ಬೇಗ ಬೇಗ ತಿನ್ನಲ್ಲ. ಸೊ ಅವಳಿಗೆ ಏನಂತಂದರೆ ಆಟ ಆಡಿಸ್ಕೊಂಡು, ಮೊದಲು ಒಂದು ಕಡೆ ಕೂತ್ಕೊಂಡು ಬೇಗ ಬೇಗ ತಿನ್ಬಿಡ್ತಾ ಇದ್ಲು. ಬಟ್ ಇವಾಗ ಅವಳು ಆಟ ಆಡ್ತಾಳಲ್ವಾ, ಸೊ ತಿನ್ನಲ್ಲ ಬೇಗ ಬೇಗ. ಅವಳನ್ನ ಎತ್ಕೊಂಡು ಏನಾದರೂ ತೋರಿಸಿ ಅಲ್ಲಿ ಅದು ನೋಡು ಇದು ನೋಡು ಅಂತ ಹೇಳ್ಕೊಂಡು ತಿನ್ನಿಸ್ಬೇಕು ಅವಳಿಗೆ. ಮನೆ ಒಳಗಡೆನೇ ತಿನ್ಸೋದು ಸ್ವಲ್ಪ ಕಷ್ಟ. ನಾನೇನು ಮಾಡ್ತೀನಿ ಅಂದರೆ ಆಚೆಗಡೆ ಕರ್ಕೊಂಡು ಹೋಗ್ತೀನಿ. ಆಚೆಗಡೆ ಕರ್ಕೊಂಡು ಹೋದರೆ ನಮ್ಮ ಮನೆ ಹಿಂದೆ ಸ್ವಲ್ಪ ಹೂವಿನ ಗಿಡ ಎಲ್ಲ ಇದೆಯಲ್ಲ, ಅಲ್ಲಿ ಸ್ವಲ್ಪ ಚಿಟ್ಟೆಗಳೆಲ್ಲ ಬರ್ತಾ ಇರ್ತವೆ. ಸೊ ಅವಳಿಗೆ ಬಟರ್ಫ್ಲೈ ಅದು ಇದು ಅಂತ ತೋರಿಸ್ಬಿಟ್ರೆ ಅದನ್ನೇ ಒಂಥರ ಕ್ಯೂರಿಯಾಸಿಟಿಯಿಂದ ನೋಡ್ತಿರ್ತಾಳೆ. ಅವಾಗ ಬೇಗ ಬೇಗ ತಿನ್ನಿಸ್ಬಿಡ್ತೀನಿ. ಇಲ್ಲ ಆಚೆ ಕರ್ಕೊಂಡು ಹೋದರೆ ಅಲ್ಲಿ ಬೆಕ್ಕುಗಳು ಬರ್ತಾ ಇರ್ತವೆ, ಬೆಕ್ಕು, ನಾಯಿ, ಮತ್ತು ನಮ್ಮ ಮನೆ ಎದುರುಗಡೆನೇ ಹಸು, ಮೇಕೆ ಎಲ್ಲ ಇದೆ. ಸೊ ಅದನ್ನೆಲ್ಲ ತೋರಿಸ್ತೀನಿ. ಸೊ ಯಾರಾದರೂ ಓಡಾಡ್ತಿರ್ತಾರೆ, ಈ ಟ್ಯಾಕ್ಟ್ರು, JCB ಅದೆಲ್ಲ ಬಂದರೆ ಇವಳಿಗೆ ಒಂಥರ ಕ್ಯೂರಿಯಾಸಿಟಿ, ಒಂಥರ ಫುಲ್ಲು ನೋಡ್ತಾ ಇರ್ತಾಳೆ ಕ್ಯೂರಿಯಾಸಿಟಿಯಿಂದ. ಸೊ ಅವಾಗ ಬೇಗ ಬೇಗ ತಿನ್ನಿಸ್ಬಿಡ್ತೀನಿ ನಾನು. ಮತ್ತು ಯಾರಾದರೂ ಮಾತಾಡಿಸ್ತಾ ಇರ್ತಾರಲ್ವ, ಅವ್ರ ಜೊತೆ ಮಾತಾಡಿಕೊಂಡು ನಕ್ಕೊಂಡಿರ್ತಾಳೆ. ಸೊ ಅವಾಗ ಬೇಗ ಊಟ ಮಾಡಿಸ್ಬಿಡ್ಬೋದು ಅವಳಿಗೆ. ಮನೆ ಒಳಗಡೆನೇ ತಿನ್ಸೋದು ಸ್ವಲ್ಪ ಕಷ್ಟ, ಅದು ಎತ್ಕೊಂಡು. ನೋಡಿ ಆಚೆಗಡೆ ಬಂದರೆ ಈ ಥರ ಇರುತ್ತೆ. ಇಲ್ಲೇ ಗೇಟಿಂದ ಒಳಗಡೆ ನಿಂತ್ಕೊಂಡು ನಾನು ಸಲ ತಿನ್ನಿಸ್ಬಿಡ್ತೀನಿ. ಸ್ವಲ್ಪ ಬಿಸಿಲಿದ್ರೆಲ್ಲ ಆಚೆ ಹೋಗಲ್ಲ, ಒಳಗಡೆನೇ ಈ ಥರ ತಿನ್ನಿಸ್ತೀನಿ. ಇದು ನಮ್ಮ ಮನೆ ಎದುರುಗಡೆ. ಸೊ ಈ ಥರ ಇರುತ್ತೆ, ಹಸು ಮೇಕೆ ಎಲ್ಲ ಇರುತ್ತೆ, ತೋರಿಸ್ಕೊಂಡು ತಿನ್ನಿಸ್ಬಿಡ್ತೀನಿ. ಇವಾಗ ತಾತ ಬಂದರು, ನಮ್ಮ ತಾತ ಇವರು ಬರ್ತಾ ಇರ್ತಾರೆ ಅವಾಗವಾಗ ಪಾಪನ ಎತ್ಕೊಂಡು ಆಟ ಆಡ್ಸೋಕ್ಕೆ ಅಂತ. ಅವ್ರಿಗೂ ಇಷ್ಟ ಇವಳಂದರೆ. ಸೊ ಅವ್ಳು ಬಂದು ಮಾತಾಡ್ಸ್ಕೊಂಡು ಎತ್ಕೊಂಡು ಆಟ ಆಡಿಸ್ಬಿಟ್ಟು ಹೋಗ್ತಾರೆ ಸ್ವಲ್ಪ ಹೊತ್ತು. ಸೊ ಇವಾಗ ಅವ್ರು ಬಂದಿದ್ದಾರೆ. ಸೊ ಯಾರಾದರೂ ಬರ್ತಾ ಇರ್ತಾರೆ. ಇವತ್ತು ಸಡನ್ನಾಗಿ ಮಳೆ ಬರೋ ಥರ ಆಯಿತು ಮಧ್ಯಾಹ್ನ ಟೈಮಲ್ಲಿ. ಇವಳು ನಮ್ಮ ಅಣ್ಣನ ಮಗಳು. ಇವಳಿಗಂತೂ ಡೈಲಿ ಬರ್ತಾಳೆ, ತುಂಬ ಸಲ ಬರ್ತಾಳೆ ಡೈಲಿ. ತುಂಬ ಇಷ್ಟ ಇವಳಂದರೆ. ಇವಳಿಗೂ ನಮ್ಮ ಪಾಪಗೂ ಅಷ್ಟೇ ಇವಳಂದರೆ ತುಂಬ ಇಷ್ಟ. ಸೊ ಹೊರಗಡೆ ಮಳೆ ಎಲ್ಲ ಬರ್ತಾಯಿತ್ತು. ಸ್ವಲ್ಪ ಮಾವಿನಕಾಯಿ ಇತ್ತು ಮನೆಯಲ್ಲಿ. ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಇತ್ತು. ಮಾವಿನಕಾಯಿನ ಜಜ್ಜಿ ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಜಜ್ಜಿ ಮಧ್ಯಾಹ್ನ ತಿಂದ್ವಿ. ಸೊ ಇವಾಗ ಈವ್ನಿಂಗ್ ಆಗಿದೆ. ಈವ್ನಿಂಗು ನಮ್ಮಮ್ಮ ಬರ್ತಾರೆ. ನಮ್ಮಮ್ಮ 4 ಗಂಟೆಗೆ ಕೆಲಸ ಮುಗಿಸ್ಕೊಂಡು ಬರ್ತಾರೆ. ನಮ್ಮಮ್ಮ ಅಂಗನವಾಡಿ ಟೀಚರು. ಸೊ ಕೆಲಸ ಮುಗಿಸ್ಕೊಂಡು ಬರ್ತಾರೆ. ಬಂದು ಇವಾಗ ನೈಟು ಸೊಪ್ಪು ಮಾಡಬೇಕು. ನಮ್ಮ ಕಡೆ ಉಪ್ಸಾರು ಡೈಲಿ ಜಾಸ್ತಿ ಉಪ್ಸಾರೇ ಇರಬೇಕು ನಮ್ಮ ಮನೆಯಲ್ಲಿ. ಅದರಲ್ಲೂ ಸೊಪ್ಪು ಉಪ್ಸಾರು ಅಂದರೆ ತುಂಬ ಇಷ್ಟ ನಮ್ಮ ಅಪ್ಪಂಗೆ, ನಮ್ಮ ಅಮ್ಮಗೆಲ್ಲ. ಸೊ ಇದು ಹಿಂದೆಗಡೆ ಕೀರೆ ಸೊಪ್ಪು ಅಂತ ನಮ್ಮ ಮನೆ ಹತ್ರ ನಾವೇ ಈ ಥರ ಎಲ್ಲರೂ ಅವ್ರವ್ರ ಮನೆ ಹತ್ರ ಹಾಕೊಂಡಿರ್ತಾರೆ. ಅದು ಸೀಸನ್ ನೈಟಿಗೆ ಸೊಪ್ಪನ್ನ ಕುಯ್ಕೊತಾ ಇದ್ದಾರೆ ನಮ್ಮಮ್ಮ. ಸೊ ಬೇಳೆ, ಟೊಮೊಟೊ ಬೇಯಕ್ಕಿಟ್ಟಿದ್ದಾರೆ. ಸೊ ಇದು ಬೇಳೆ ಮತ್ತು ಕೀರೆ ಸೊಪ್ಪು ಉಪ್ಸಾರು. ನಮ್ಮ ಅಪ್ಪಾಜಿಗೆ ಮಾವಿನಕಾಯಿ ಸೀಸನಲ್ಲಿ ಎಲ್ಲ ಸಾಂಬಾರ್ಗೂ ಮಾವಿನಕಾಯಿ ಇರಲೇಬೇಕು ಜೊತೆ ನೆಂಚ್ಕೊಳ್ಳೋಕ್ಕೆ. ಇದು ಉಪ್ಸಾರಿಗೆ ಆ ಖಾರ ಬರುತ್ತಲ್ಲ ಅದನ್ನು ಮಾಡೋಕ್ಕೆ ಅಂತ ನಮ್ಮಮ್ಮ ರೆಡಿ ಮಾಡಿ ಇಟ್ಟಿದ್ದಾರೆ. ಒಣಮೆಣ್ಸಿನ್ಕಾಯಿ ಖಾರ ಮಾಡ್ತಾರೆ ಉಪ್ಸಾರಿಗೆ. ಸೊ ಒಣಮೆಣ್ಸಿನ್ಕಾಯಿನ ಈ ಥರ ನೀಟಾಗಿ ಹುರ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ, ಮೆಣಸು, ಉಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಈ ಬೇಯಿಸಿಟ್ಕೊಂಡಿರುವಂಥ ಟೊಮ್ಯಾಟೊಗೆ ಮತ್ತು ಹುಣಸೆಹಣ್ಣು ಕೂಡ ಹಾಕಬೇಕು. ಇಟ್ಟು ಹಾಕಿ ರುಬ್ಬಿದ್ರೆ ಉಪ್ಸಾರು ಖಾರ ರೆಡಿ ಆಗುತ್ತೆ. ಇವಾಗ ಬೇಳೆ ಬೇಯಕ್ಕಿಟ್ಟಿದ್ದಾರೆ. ಸೊ ಬೇಳೆ ಬೆಂದಮೇಲೆ ಸೊಪ್ಪನ್ನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡ್ರೆ ಬೇಳೆ ಉಪ್ಸಾರು ಕೂಡ ರೆಡಿ ಆಗುತ್ತೆ. ಈ ಉಪ್ಸಾರಂತೂ ನಮ್ಮನೇಲಿ ಎಲ್ರಿಗೂ ಇಷ್ಟ. ನೋಡಿ ಇದನ್ನು ತಿನ್ನೋದ್ರಿಂದ ನಮಗೆ ಹೆವಿಯಾಗಿ, ಇದಕ್ಕೆಲ್ಲ ಏನು ಮಸಾಲೆ ಹಾಕಲ್ಲ, ಜೊತೆಗೆ ಬೇಗ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ನಮ್ಮ ಮನೇಲಿ ಏನೂ ಗೊತ್ತಿಲ್ಲ, ನಮ್ಮ ಅಪ್ಪನಿಗೆ ಡೈಲಿ ನೈಟು ಉಪ್ಸಾರು ಇರಬೇಕು. ಹಂಗಂತ ಸಾಂಬಾರು ಮಾಡೋದೇ ಇಲ್ಲ ಅಂತೆಲ್ಲ, ಸಾಂಬಾರು ಕೂಡ ಮಾಡ್ತೀವಿ. ಬಟ್ ಜಾಸ್ತಿ ಅವ್ರಿಗೆ ಉಪ್ಸಾರು ಇರಬೇಕು. ಅದರಲ್ಲಿ ಈ ಥರ ಸೊಪ್ಪು ಡೈಲಿ ಏನಾದರೂ ಒಂಥರ ಸೊಪ್ಪು ಪಲ್ಯ ಮಾಡಿ ಈ ಥರ ಉಪ್ಸಾರು ಮಾಡ್ತೀವಿ. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ರುಬ್ಕೋಬೇಕು. ಸೊ ಈ ಥರ ಒಂದು ಉಪ್ಸಾರು ಖಾರ ರೆಡಿ ಆಗುತ್ತೆ.
ನಿಜ ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗೂ ಇರುತ್ತೆ ಈ ಒಂದು ಸಾಂಬಾರ್. ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು. ಸೊ ಮುದ್ದೆ, ಉಪ್ಸಾರು, ಹಾಗೆ ಜೊತೆಗೆ ಮಾವಿನಕಾಯಿ, ಈ ಒಂದು ಅಡುಗೆನ ಮಾಡಿದ್ವಿ, ತಿಂದ್ವಿ, ಆರಾಮಾಗಿ ಮಲ್ಕೊಂಡ್ವಿ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನನ್ನ ಒಂದು ಹಳ್ಳಿಯ ವಿಡಿಯೋ ಇದು, ಹಳ್ಳಿ ಮನೆಯಲ್ಲಿ ಮಾಡಿರುವಂಥ ಒಂದು ವಿಡಿಯೋ. ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಯಾಕೆಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೂ ಕೂಡ ಸಪೋರ್ಟ್ ಸಿಕ್ದಂಗೆ ಆಗುತ್ತೆ. ಜೊತೆಗೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್.